ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಒಂದರ್ಥದಲ್ಲಿ ಮೈತ್ರಿ ಪಕ್ಷಗಳಾದಂತಹ ಜೆಡಿಎಸ್ ಮತ್ತು ಬಿಜೆಪಿಗೆ ಬಹುದೊಡ್ಡ ಆಘಾತವನ್ನ ತಂದಿರುವಂಥದ್ದು. ಲಿಟರಲಿ ಅವರು ಅಂದುಕೊಂಡಿದ್ದೇ ಬೇರೆ, ಆಗಿರುವಂಥದ್ದೇ ಬೇರೆ. ಇದು ದೊಡ್ಡ ಶಾಕ್ ಅನ್ನ ಜೆಡಿಎಸ್ ಮತ್ತು ಬಿಜೆಪಿಗೆ ಕೊಟ್ಟಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ರೆಸಾರ್ಟ್ ರಾಜಕಾರಣ ಮಾಡದಂತಹ ಕಾರಣ ಅಂದರೆ ಜೆಡಿಎಸ್ನ ಕಡೆಯಿಂದ ಕುದುರೆ ವ್ಯಾಪಾರ ಆಗಿಬಿಡಬಹುದು. ಅಂದರೆ ಕಾಂಗ್ರೆಸ್ನ ಶಾಸಕರುಗಳ ಮೇಲೆಯೇ ಕಾಂಗ್ರೆಸ್ ನಾಯಕರಿಗೆ ಖುದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಡೌಟ್ ಇತ್ತು, ಸಂದೇಹ ಇತ್ತು. ನಮ್ಮಲ್ಲಿರುವಂತಹ ಶಾಸಕರುಗಳು ಏನಾದರೂ ಜೆಡಿಎಸ್ನವರಿಗೋ ಬಿಜೆಪಿಯವರಿಗೋ ಅಡ್ಡ ಮತದಾನ ಮಾಡಿಬಿಟ್ಟರೆ ನಮಗದು ತೊಂದರೆ ಆಗತ್ತೆ, ನಾವು ಅಂದ್ಕೊಂಡ ಮತಕ್ಕೆ ಬಹುಮತ ಸಿಗೋದಕ್ಕೆ ಸಾಧ್ಯ ಆಗಲ್ಲ ನಮಗೆ ವಿಧಾನ ಪರಿಷತ್ನಲ್ಲಿ ಅನ್ನುವಂತಹ ಲೆಕ್ಕಾಚಾರಕ್ಕೇನೆ ಎಲ್ಲರನ್ನ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಸಭೆಯನ್ನ ನಡೆಸಿ, ಯಾರು ಮಾಡಬೇಡಿ, ಕ್ರಾಸ್ ವೋಟಿಂಗ್ ಮಾಡಬೇಡಿ, ಯಾವುದೇ ಕುದುರೆ ವ್ಯಾಪಾರಕ್ಕೂ ಒಳಗಾಗಬೇಡಿ, ಈ ರೀತಿಯಾಗೆಲ್ಲ ಮಾತುಗಳನ್ನ ಆಡಿದ್ರು. ಅದಾದ ನಂತರ ಜೆಡಿಎಸ್ ನ ನಾಯಕ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ರು. ನಾವ್ಯಾಕಪ್ಪ ಕುದುರೆ ವ್ಯಾಪಾರ ಮಾಡೋಣ, ಗೌರ್ಮೆಂಟ್ ಅವ್ರದ್ದು ಮ್ಯಾನ್ ಪವರ್, ಮಸಲ್ ಪವರ್, ಮನಿ ಪವರ್ ಎಲ್ಲ ಅವ್ರ ಕಡೆ ಇದೆ, ನಮ್ಮ ಮತಗಳು ನಮಗಿರ್ಲಿ, ಅದು ಸ್ಪ್ಲಿಟ್ ಆಗೋದು ಬೇಡ ಅನ್ನುವಂಥ ಕಾರಣಕ್ಕೆ ನಮ್ಮದೇ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸಿದ್ದೇವೆ, ಏನಾಗುತ್ತೋ ನೋಡೋಣ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಇಷ್ಟೆಲ್ಲ ಆದಂತ ನಂತರದಲ್ಲಿ ನಿನ್ನೆಯ ಫಲಿತಾಂಶ ನೋಡಿದಾಗ 5 ಸ್ಥಾನಗಳನ್ನ ಕಾಂಗ್ರೆಸ್ ನಿರಾಯಾಸವಾಗಿ ಗೆದ್ದುಕೊಂಡು ಬಂದಿರುವಂತದ್ದು. ಬಿಜೆಪಿ 2, ಜೆಡಿಎಸ್ ಅಂತೂ ಗೆದ್ದೇ ಇಲ್ಲ, ಹೀನಾಯವಾದಂತಹ ಸೋಲು. ಇಲ್ಲಿ ಕ್ರಾಸ್ ವೋಟಿಂಗ್ ಏನು 11 ಜನರದ್ದಾಗಿದೆಯಲ್ಲ, ಅದರಲ್ಲಿ ಬಹುಪಾಲು ಜೆಡಿಎಸ್ ನ ಶಾಸಕರು, 4 ಜನ ಬಿಜೆಪಿ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿರುವಂತದ್ದು. ಇದಾದ ನಂತರ ಸೋಲಿನ ಪರಾಮರ್ಶೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳಿರುವಂತಹ ಒಂದು ಮಾತು, ಕುಮಾರಸ್ವಾಮಿ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಎಸ್, ನೋಡಿದ್ರಲ್ವಾ ಕುಮಾರಸ್ವಾಮಿ ಅವರ ಮಾತುಗಳನ್ನ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಈ ಅತಿಯಾದಂತಹ ವಿಶ್ವಾಸ ಏನಿಟ್ಟಿದ್ನಲ್ಲ, ಅದು ಈ ಒಂದು ಫಲಿತಾಂಶದ ಮುಖಾಂತರ ಹೊರಬಂದಿರುವಂಥದ್ದು ನನಗೆ ಆಘಾತ. ಅತಿಯಾದಂತಹ ವಿಶ್ವಾಸ, ನಂಬಿಕೆ ಯಾರ ಮೇಲೂ ಇಡಬಾರದು ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅಂದರೆ ಏನೇ ಬಿಜೆಪಿ ಕಡೆಯಿಂದ ಈಗ ಆಘಾತ ಆಗಿದೆಯಲ್ಲ, ಬಿಜೆಪಿಯ ಶಾಸಕರುಗಳ ಕ್ರಾಸ್ ವೋಟಿಂಗ್ ಜೊತೆಗೆ ತಮ್ಮದೇ ಆದಂತಹ ಶಾಸಕರ ಕ್ರಾಸ್ ವೋಟಿಂಗ್ ಅನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಜೆಡಿಎಸ್ ನಾಯಕರುಗಳಿಗೆ, ಕುಮಾರಸ್ವಾಮಿ ಅವರಿಗೆ. ಈಗ ಏನು ಮೈತ್ರಿಯಲ್ಲಿದ್ದಾರಲ್ಲ ಬಿಜೆಪಿಯ ಜೊತೆಗೆ, ಇದರಿಂದ ಹೊರ ಬರ್ತಾರ ಹಾಗಾದ್ರೆ ಕುಮಾರಸ್ವಾಮಿ ಅವರು ಅನ್ನುವಂತಹ ಚರ್ಚೆ ಇವರ ಈ ಒಂದು ಹೇಳಿಕೆಯಿಂದ ಹುಟ್ಟುಕೊಳ್ತಾ ಇರುವಂತದ್ದು. ಜೆಡಿಎಸ್ ನ ನಾಯಕ ಕುಮಾರಸ್ವಾಮಿ ಅವರು ಮಾತಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಮೈತ್ರಿ ಧರ್ಮದಲ್ಲಿ ಬಹಳ ನಂಬಿಕೆ ಇಟ್ಟ ಕಾಣ್ತಾ ಇದ್ದಾರೆ. ಮೈತ್ರಿ ಧರ್ಮ, ಬಿಜೆಪಿ ಜೊತೆಗೆ ಸ್ನೇಹದಲ್ಲಿದ್ದಾರೆ, ಮೈತ್ರಿಯಲ್ಲಿದ್ದಾರೆ. ಈ ಕಾರಣಕ್ಕೆ ನಾನು ನಂಬಿಕೆ ಇಟ್ಟಿದ್ದೆ, ಅತಿಯಾದಂತಹ ವಿಶ್ವಾಸ ಇಟ್ಕೊಂಡಿದ್ದೆ, ಏನಾದ್ರೂ ನಮಗೆ ಬ್ಯಾಕ್ ಸ್ಟಾಬಿಂಗ್ ಆಗಲ್ಲ, ಮೋಸಗಳಾಗಲ್ಲ ಅಂತ. ಬಟ್ ವಿಧಾನ ಪರಿಷತ್ ಚುನಾವಣೆಯ ಈ ಒಂದು ಫಲಿತಾಂಶ ನಿಜವಾಗಿಯೂ ಅನಿರೀಕ್ಷಿತ ದೊಡ್ಡ ಆಘಾತ ನನಗೆ. ಅತಿಯಾದಂತಹ ವಿಶ್ವಾಸ, ಅತಿಯಾದಂತಹ ನಂಬಿಕೆ ನಾನೇನಿಟ್ನಲ್ಲ, ಅದು ಈ ತರದ ಫಲಿತಾಂಶಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳ್ತಾ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಹಾಗಾದ್ರೆ ಮೈತ್ರಿ ಮುರಿದು ಬಿದ್ದು ಬಿಡುತ್ತಾ, ಬಿಜೆಪಿ ಜೊತೆಗೆ ಜೆಡಿಎಸ್ ಕಂಟಿನ್ಯೂ ಆಗಲ್ವಾ, ಕುಮಾರಸ್ವಾಮಿ ಅವರು ಈ ಮೈತ್ರಿ ಧರ್ಮವನ್ನ ಮುರಿತಾರ, ಇಂಡಿವಿಜುವಲಿ ಸಪರೇಟ್ ಆಗಿ ಏಕಾಂಗಿಯಾಗಿ ಜೆಡಿಎಸ್ ಹೋರಾಡುತ್ತಾ? ಈಗಾಗಲೇ ರಾಜ್ಯಾಧ್ಯಕ್ಷ ಅಂದ್ರೆ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಸಂಘಟನೆ ಕೆಲಸಗಳನ್ನು ಶುರು ಮಾಡಿದ್ದಾರೆ. ಎಲ್ಲರ ಪರವಾಗಿ ಧ್ವನಿ ಎತ್ತಿ ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡಿ, ಜೆಡಿಎಸ್ ಸಮಾವೇಶಗಳನ್ನು ಮಾಡಿ ಸಂಘಟನೆಯನ್ನು ಶುರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಇನ್ನಷ್ಟು ಮತ್ತಷ್ಟು ಜೆಡಿಎಸ್ಗೆ ಬಲವನ್ನ ತುಂಬಿ ಏಕಾಂಗಿಯಾಗಿ ಏನಾದರೂ 2028ರ ಚುನಾವಣೆಯ ಎದುರಿಸಿ ಕಿಂಗ್ ಮೇಕರ್ ಆಗುವಂತಹ ಲೆಕ್ಕಾಚಾರದಲ್ಲಿ ಏನಾದರೂ ಜೆಡಿಎಸ್ನವರು ಇದ್ದಾರಾ ಗೊತ್ತಿಲ್ಲ. ಒಟ್ಟಾರೆ ಈ ಒಂದು ಪರಿಷತ್ನ ಚುನಾವಣಾ ಫಲಿತಾಂಶ ನಿಜವಾಗಿಯೂ ಆಘಾತಕಾರಿ. ಕುಮಾರಸ್ವಾಮಿ ಅವರ ಈ ರೀತಿಯಾದಂತಹ ಮಾತು ಈಗ ವಿಪಕ್ಷ ವಲಯದಲ್ಲಿ ಬೇರೆ 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 ಚರ್ಚೆಗೆ ಎಡೆಮಾಡಿಕೊಟ್ಟಿರುವಂಥದ್ದು. ಈ ಆಘಾತವನ್ನ, ಈ ಸೋಲಿನ ಪರಾಮರ್ಶೆಯನ್ನ ಯಾವ ರೀತಿ ಮಾಡ್ಕೊಳ್ತಾರೆ ಕುಮಾರಸ್ವಾಮಿ ಅವರು? ಇದು ಎಲ್ಲಾದ್ರೂ ಬಿಜೆಪಿಯೊಂದಿಗಿನ ಸ್ನೇಹ, ಮೈತ್ರಿ ಮುರಿದು ಬೀಳೋದಕ್ಕೆ ಕಾರಣವಾಗತ್ತಾ? ಜೆಡಿಎಸ್ ನ ನಡೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.